ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಸಂಡೇ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ. ಸುಸ್ತಾಗ್ತಾ ಇದೆ ಏನು ಗೊತ್ತಾ, ಜಸ್ಟ್ ಇವಾಗ 1 ಅವರ್ ಎಕ್ಸಸೈಸ್ ಮುಗಿಸಿ ಸಂಡೇ ಇವತ್ತು ಮಾಡೋದು ಬೇಡ, ಸ್ವಲ್ಪ ಆರಾಮಾಗಿದ್ಬಿಡೋಣ ಅಂದ್ಕೊಂಡೆ. ಯಾಕೋ ಮನಸ್ಸು ಕೇಳಲಿಲ್ಲ. 1 ಅವರ್ ಎಕ್ಸಸೈಸ್ ಮಾಡಿ 7 ಗಂಟೆ ಇವತ್ತು ತುಂಬ ಲೇಟ್ ಆಯಿತು ನಾನು ಎದ್ದಿದ್ದು. ಡೈಲಿ 5:30ಗೆ ಎದ್ದೋಳೋದಿದ್ದೇ ಇದೆ ಅಂತ ಹೇಳ್ಬಿಟ್ಟು ಲೇಟ್ ಆಗೈತೆ. ಇವತ್ತು ತುಳಸಿ ಹಬ್ಬ. ಎಲ್ಲರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಯಾರೆಲ್ಲ ತುಳಸಿ ಹಬ್ಬ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಸೊ ನಾನು ಸಂಜೆ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ತುಳಸಿ ಹಬ್ಬ ಸಂಜೆನೇ ಮಾಡೋದು. ಗೋಧೂಳಿ ಟೈಮ್ಗೆ ದೀಪ ಹಚ್ಚಿ ಮಾಡೋ ಅಂಥದ್ದು ಏನಿಲ್ಲ, ಆಡಂಬರ ಪೂಜೆ ಏನಿಲ್ಲ, ಸಿಂಪಲ್ ಆದಂಥ ಪೂಜೆ. ಸೊ ಬನ್ನಿ ಪಟ್ಟಂತ ಬ್ಲಾಗ್ನ ಇವತ್ತು ಶುರು ಮಾಡೋಣ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಆಮೇಲೆ ಸಿಗ್ತೀನಿ. ಇವತ್ತು ತಿಂಡಿ ನಾನು ಮಾಡಿಲ್ಲ, ಲೇಟ್ ಆಯಿತು ಅಂತ ಹೋಟೆಲ್ ತಿಂಡಿ ತರಿಸಿ ತಿಂತಾಯಿದ್ದಾರೆ. ಸೊ ನಾನೇನಾದರೂ ಮಾಡ್ಕೋಬೇಕು. ಬನ್ನಿ ಬ್ಲಾಗ್ ಶುರು ಮಾಡೋಣ. ಇನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಸ್ವಲ್ಪ ಸಾಂಬಾರು ಮಾಡಿಟ್ಬಿಡೋಣ. ಯಾಕೆ ಅಂತ ಅಂದರೆ ಇವತ್ತೊಂದು ಫಂಕ್ಷನ್ ಕೂಡ ಇದೆ, ಜೊತೆಗೆ ತುಳಸಿ ಹಬ್ಬ ಕೂಡ. ಮುಂದೆ ಹೇಳ್ತೀನಿ ಫಂಕ್ಷನ್ಗೆ ಹೋಗ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಆಮೇಲೆ ಡಿಸೈಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಒಬ್ಬರು ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಪೂಜಾ ಪಾತ್ರೆಗಳು ಯಾವಾಗಲೂ ನಿಮ್ಮ ಮನೆಯಲ್ಲಿ ಪಳಪಳ ಅಂತ ಹೊಳಿತಾ ಇರುತ್ತೆ, ಸೊ ಹೇಗೆ ಅದನ್ನು ವಾಶ್ ಮಾಡ್ತೀರಾ ದಯವಿಟ್ಟು ತಿಳಿಸಿ ಅಂತ. ಸೊ ನಿಮಗೋಸ್ಕರ ದೇವ್ರ ಪಾತ್ರೆಗಳನ್ನ ಶನಿವಾರ ತೊಳೆಯೋದಕ್ಕೆ ಶುರು ಮಾಡಿದ್ದೆ. ಸೊ ಹಾಗಾಗಿ ನಿಮಗೋಸ್ಕರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಿರೋ ಅಂಥ ನೀರು ತೊಗೊಂಡಿದ್ದೀನಿ ಸಣ್ಣ ಬಕೆಟಲ್ಲಿ. ಅಂದರೆ ಇದು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿರೋ ಅಂಥ ಬಕೆಟು, ಯಾವುದಕ್ಕೂ ಯೂಸ್ ಮಾಡಲ್ಲ. ಇದಕ್ಕೆ ನಿಂಬೆ ಉಪ್ಪು ಅಂತ ಬರುತ್ತೆ, ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಅದನ್ನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೆಚ್ಚಗಿರೋ ನೀರೇ ಹಾಕಬೇಕು ಅಂತ ಏನಿಲ್ಲ, ತಣ್ಣೀರಲ್ಲೂ ತೊಳಿಬೋದು. ಸೊ ದೀಪಗಳೆಲ್ಲ ತುಂಬ ಜಿಡ್ಡಿರುತ್ತೆ ನೋಡಿ, ಹಾಗಾಗಿ ಸ್ವಲ್ಪ ಬಿಸಿನೀರಿಗೆ ಹಾಕಿಬಿಟ್ರೆ ಬೇಗ ಕ್ಲೀನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ವಿಮ್ ಜೆಲ್ಲು, ನಾವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ತೀವಲ್ಲ ವಿಮ್ ಜೆಲ್ಲು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಿಂಬೆ ಉಪ್ಪು ಕಲಕಬೇಕು. ಅಂದರೆ ನೀಟಾಗಿ ಕರಗೋಗೋ ಥರ ಈ ಥರ ಕಲಿಸ್ಬಿಟ್ಟು ಇದಕ್ಕೆ ಒಂದು 5 ನಿಮಿಷ, ಜಸ್ಟ್ ಒಂದು 5 ನಿಮಿಷ 10 ನಿಮಿಷ ನೆನೆಸೋದು. ಸೊ ಆಗಲೇ ತೊಳೆದಿಡ್ಬೋದು, ತೊಂದರೆ ಏನಿಲ್ಲ. ನಾನು ಏನಕ್ಕೆ ನೆನೆಸಿಡ್ತೀನಿ ಅಂತ ಅಂದರೆ ಇದು ನೆನೆ ಇಟ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಷ್ಟೋ ಸ್ವಲ್ಪ ಜಿಡ್ಡೆಲ್ಲ ಬಿಟ್ಕೊಂಡಿರುತ್ತೆ, ಆಮೇಲೆ ತೊಳಿತೀನಿ. ಸೊ ಹಾಗೆ ಉಜ್ಜು ಕೂಡ ಇಡ್ಬೋದು, ನನಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಹಾಗಾಗಿ ಈ ಸಬೀನಾ ಪೌಡರು, ಶಶಿ ಪೌಡರು ಅಂತೆಲ್ಲ ಸಿಗುತ್ತೆ ನೋಡಿ, ಅದನ್ನು ಸ್ವಲ್ಪ ಹಾಕಿ ತೊಳೆದಿಟ್ಬಿಡ್ತೀನಿ. ಅಂದರೆ ತುಂಬ ಉಜ್ಜೋದು, ತಿಕ್ಕೋದು, ಹುಣಸೆಹಣ್ಣು ಹಚ್ಚಿ ಉಜ್ಜೋದು ಈ ಥರದ್ದೆಲ್ಲ ಏನು ಪ್ರಮೇಯನೇ ಬರಲ್ಲ. ಸೊ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಇದಾದ ನಂತರ ತಕ್ಷಣ ನೀವು ತೊಳೆದಿದ ತಕ್ಷಣ ನೋಡಿ, ನಿಮಗೆ ಡಿಪ್ ಮಾಡಿದ ತಕ್ಷಣ ಅದು ಕಲರ್ ಚೇಂಜ್ ಆಗಿರೋದು ಗೊತ್ತಾಗಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಈಸಿ ಸ್ನೇಹಿತರೆ. ಮುಂಚೆ ಎಲ್ಲ ನಾನು ಕೂಡ ಸಬೀನಾ ಪೌಡರು, ಪೀತಾಂಬರಿ ಇದನ್ನೆಲ್ಲ ಯೂಸ್ ಮಾಡಿ 2 ಸಲ ತಿಕ್ಕಬೇಕಿತ್ತು. ನನಗೆ ದೇವ್ರ ಪಾತ್ರೆ ತೊಳೆಯೋ ಅಷ್ಟರಲ್ಲಿ 1 ಅವರ್ ಅಲ್ಲೇ ಟೈಮ್ ಆಗೋಗ್ಬಿಡೋದು. ಸೊ ಇದೊಂದು ಈಸಿ ಮೆಥಡಲ್ಲಿ ಕಂಡಿಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಸಬೀನಾ ಹಾಕ್ಕೊಂಡು ಒಂದು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಅಂತಲೇ ನಾರಿಟ್ಕೊಂಡಿದ್ದೀನಿ. ಆ ಸ್ಕ್ರಬ್ಬರಲ್ಲಿ ಉಜ್ಜಿ ತೊಳೆದ್ರಾಯ್ತು, ಬೇಗ ಆಗುತ್ತೆ ಸ್ನೇಹಿತರೆ. ಎಷ್ಟೇ ಕಲೆಗಳಿರಲಿ, ಎಷ್ಟೇ ವರ್ಷದ್ದು ಪಾತ್ರೆಗಳಾಗಲಿ, ನೀಟಾಗಿ ಈ ರೀತಿಯಾಗಿ ಪಳಪಳ ಅನ್ನಂಗೆ ಆಗುತ್ತೆ. ಏನು ಅಂದರೆ ದೇವ್ರ ಪಾತ್ರೆಗಳನ್ನೆಲ್ಲ ಈ ಥರ ಒಂದು ಬಿಳಿ ಟವಲ್ ಇಟ್ಕೊಂಡಿದ್ದೀನಿ. ಇದನ್ನು ನಾನು 2 ವಾರಕ್ಕೊಂದ್ಸಲ ವಾಶ್ ಮಾಡ್ಕೊತೀನಿ. ಪ್ರತಿ ವಾರ ಏನು ನಾನು ತೊಳೆಯಲ್ಲ, 2 ವಾರಕ್ಕೊಂದ್ಸಲ ಒಗೆದು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ನೋಡಿ, ನಾವು ವಾಶ್ ಮಾಡಿದ ತಕ್ಷಣ ಈ ಥರ ಎಲ್ಲ ನೀಟಾಗಿ ಒರೆಸ್ಬಿಟ್ರೆ 1 ವಾರ ಆದರೂ ಪಾತ್ರೆಗಳು ಪಳಪಳ ಅನ್ನುತ್ತೆ. ಸೊ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ, ಏಕೆಂದರೆ ಕೇಳಿದ್ರಿ ಹೇಗೆ ದೇವ್ರ ಪಾತ್ರೆಗಳನ್ನ ತೊಳಿತೀರಾ ತೋರಿಸಿ ಅಂತ. ಸೊ ನಿಮಗೋಸ್ಕರ ತೋರಿಸಿದ್ದೀನಿ. ಸೊ ಇವಾಗ ಶನಿವಾರದ ಬ್ಲಾಗ್ ಶೇರ್ ಮಾಡ್ತಾ ಇರೋದಲ್ಲ. ಸೊ 2 ದಿವಸದ್ದು ಬ್ಲಾಗ್ ಇರುತ್ತೆ. ಸೊ ಬೆಳಗ್ಗೆನೇ ಸಿಕ್ಕಾಬಟ್ಟೆ ಚಳಿ. ನಮ್ಮ ಮನೆ ಹತ್ರ ಅಂತೂ ತುಂಬ ಚಳಿಗಾಲ ಬಂದ್ರಂತೂ ಅಕ್ಕಪಕ್ಕ ಮನೆಗಳು ಕಡಿಮೆ ನೋಡಿ, ಹಾಗಾಗಿ ತುಂಬ ಚಳಿ ಇರುತ್ತೆ. ಹೂಗಳು ಬಿಡಿಸ್ಕೊಳ್ಳೋಕ್ಕೂ ಹಿಂಸೆ ಆಗುತ್ತೆ, ಅಷ್ಟು ಚಳಿ ಇರುತ್ತೆ. ಇನ್ನು ನೋಡಿ, ಈ ಕಬ್ಬಿನ ಮೇಲೆ ಹಿಬ್ನಿ ಕೂತಿದೆ, ನೋಡೋಕ್ಕೆ ಅದೊಂಥರ ಚೆಂದ ಅಂತಲೇ ಹೇಳ್ಬೋದು. ಬನ್ನಿ ದೇವ್ರ ಪೂಜೆ ಹೇಗಾಯಿತು ತೋರಿಸ್ತೀನಿ.
ಒಂದ್ಸಲ ಒಂದು ವಾರ ಬೆಳ್ಳಿ ದೀಪ ಇಡ್ತೀನಿ, ಒಂದು ವಾರ ಈ ದೀಪ ಇಡ್ತೀನಿ. ಇದು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ಲ ದೀಪ, ಎಷ್ಟು ಚೆನ್ನಾಗಿ ಉರಿಯುತ್ತೆ ಗೊತ್ತಾ ಸ್ನೇಹಿತರೆ. ಬೆಳಗ್ಗೆ ಒಂದು ಸಲ ಬತ್ತಿಗೆ ತುಂಬ ಎಣ್ಣೆ ಹಾಕಿ ಹಚ್ಬಿಟ್ರೆ ಸಂಜೆವರೆಗೂ ಸಂಜೆ ದೀಪ ಹಚ್ಚೋದೇ ಬೇಡ, ಅಷ್ಟು ಚೆನ್ನಾಗಿ ಉರಿತಾ ಇರುತ್ತೆ. ಹೇಳ್ಬೇಕು ನೋಡ್ತಾ ಇದ್ದೀರಲ್ಲ ಪೂಜೆ ಎಲ್ಲ ಆಯ್ತು, ಶಂಕರ ಪಾನೋ ಅಲ್ಲದೆ ನಾನಾ ಅಲ್ಲದೆ ಸಿದ್ಧಾರ್ಥ ಇಸ್ಸಾನೇವಿ ಚಪಾತಿ ದೇವಿ ನಾನಾ ಅಲ್ಲದೆ ಸಿದ್ಧಾರ್ಥ ಇಸ್ಸಾನ್ ದೇವಿ ಚಪಾತಿ ದೇವಿ ತಿನ್ನಿಸ್ಕೊಂಡು ನಾನು ಶನಿದೇವ್ರ ದೇವಸ್ಥಾನಕ್ಕೆ ಇಬ್ಬರು ಬಂದಿದ್ದೀವಿ. ಇದಾದ ನಂತರ ಬಿದ್ದಾಂಜನೇಯನ ದೇವಸ್ಥಾನಕ್ಕೆ ಬಂದೆ. ನಿಮ್ಗೆ ಗೊತ್ತೇ ಇದೆ ನಮ್ಮ ಗುಬ್ಬಿಲಿ ಎಲ್ಲಿದೆ ಬಿದ್ದಾಂಜನೇಯನ ದೇವಸ್ಥಾನ ಅಂತ. ಫಸ್ಟ್ ಟೈಮ್ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇರೋದು. ಬಿದ್ದಾಂಜನೇಯ ಅಂದರೆ ಈ ರೀತಿಯಾಗಿ ಇರುತ್ತೆ. ಸೊ ಎರಡೂ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿ ಬಂದಿದ್ದಾಯಿತು. ಇನ್ನು ಭಾನುವಾರದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಶನಿವಾರದ ಹೊತ್ತು ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋದು ಒಂದು ಅಭ್ಯಾಸ. ಸ್ನೇಹಿತರೆ, ಇವಾಗ ತಾನೇ ಜಸ್ಟ್ ಪೂಜೆ ಆಗಿ ಬಂದೆ. ಇನ್ನೂ ಸ್ಕಿನ್ ಕೇರ್ ಏನು ಮಾಡಿಲ್ಲ. ಅಡುಗೆ ಮಾಡ್ತಾ ಇದ್ದೀನಿ. ಅದನ್ನು ಇಟ್ಟಿದ್ದೀನಿ. ಯಾಕೆ ಇಷ್ಟು ಬೇಗ ಇಟ್ಟಿದ್ದೀನಿ ಅಂದರೆ ಆ್ಯಕ್ಚುಲಿ ಇವತ್ತು ತುಳಸಿ ಹಬ್ಬ ಒಂದು ಇದು ಬೀಗ್ರೂಟ ಇದೆ. ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮವರೆಲ್ಲ ಬರ್ತಿದ್ದಾರೆ. ಅಲ್ಲಿ ಅಜ್ಜಿಗಳು ಹೋಗ್ತಿತ್ತವೆ, ನಿಧಾನಕ್ಕೆ ಹೋಗಿ ಗಾಡಿಲಿ ಬೀಳಿದ್ದೀರಾ. ಮದುವೆ ಹೋಗೋದೋ ಬೇಡವಾ ಅಂತ ಯೋಚನೆ ಪಾಳ್ಯದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ನಾನ್ ವೆಜ್ ಇರುತ್ತೆ ಅಂತಂದ್ರು. ಸಿಹಿ ಊಟ ಇದ್ರೆ ಹೋಗೋಣ ಅಂತ ಹೇಳ್ತೀನಿ. ಯಾಕೆಂದರೆ ತುಳಸಿ ಹಬ್ಬ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿನ್ನೋಣ. ಇವತ್ತು ತುಳಸಿ ಹಬ್ಬ ಮಾಡಬೇಕಲ್ವ, ಹಂಗಾಗಿ ನೋಡೋಣ ಹಿಂಗಾಗುತ್ತೆ. ಸೊ ಬಾಯ್ಲಿ. ಹಲೋ ಸ್ನೇಹಿತರೆ, ಕೊನೆಗೂ ಮದುವೆಗೆ ಹೋಗಿ ಬರೋಣ. ಆಮೇಲೆ ಸಂಜೆ ಅಲ್ವಾ ತುಳಸಿ ಪೂಜೆ, ಸೊ ಸಂಜೆ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಈ ಸಾರಿ ನೆಟ್ ಸಾರಿ ಭಾಳ ವರ್ಷ ಆಗಿದೆ ಹಾಕ್ಕೊಂಡು. ಯಾವಾಗ ಆ್ಯನಿವರ್ಸರಿಗೆ ತೊಗೊಂಡಿದ್ದಂಥದ್ದು ನೋಡಿರ್ತೀರ. ಒಂದೇ ಒಂದು ಟೈಮ್ ಹಾಕಿದ್ದೆ. ಸೊ ಹಾಕೇ ಇರಲಿಲ್ಲ. ಸೊ ರಿಸೆಪ್ಷನ್ ಅಲ್ಲ, ಹಾಗಾಗಿ ಓಟ್ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಸ್ಯಾರಿ ತೋರಿಸ್ತೀನಿ. ಆಲ್ರೆಡಿ ಸ್ಯಾರಿ ನೋಡಿರ್ತೀನಿ. ಸಿಂಪಲಾಗಿ ಒಂದು ಇಯರಿಂಗು ನೆಕ್ಲೆಸ್ ಹಾಕ್ಕೊಂಡಿನಿ, ಚಿಕ್ಕದು ಸಾಕಂತ. ಬನ್ನಿ ಮದುವೆಗೆ ಹೋಗ್ಬಿಟ್ಟು ಬರೋಣ. ಸೊ ಮದುವೆಲೆಲ್ಲ ಏನು ವೀಡಿಯೋ ತಗೊಳ್ಳಲ್ಲ, ಜಸ್ಟ್ ಹಿಂಗೆ ಹೋಗಿ ಮದುವೆಯಿಂದ ಬಂದೆ. ಸಿಹಿ ಊಟ ನಾನು ಊಟ ಮಾಡಿದ್ದಂಥದ್ದು. ಬಂದು ತುಳಸಿ ಲಗ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಮಹಾವಿಷ್ಣು ತುಳಸಿ ಮಾತೆನ ವರಿಸಿದಂಥ ದಿನ, ಅಂದರೆ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಇವತ್ತು. ಅದನ್ನು ನಾವು ಹಬ್ಬದ ರೀತಿಯಾಗಿ ನಾವೆಲ್ಲರೂ ನಮ್ಮ ಹಿಂದೂಗಳೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಸಿಂಪಲ್ ಆದಂಥ ಪೂಜೆ. ಸೊ ಯಾರೆಲ್ಲ ತುಳಸಿ ಹಬ್ಬ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಸೊ ಒಂದು ಪುಟ್ಟ ಕೃಷ್ಣನ ಇಟ್ಟಿದ್ದೀನಿ. ಇದು ನಾನು ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋದಾಗ ತಂದಿದಂತಹ ಕೃಷ್ಣನ ಒಂದು ಮೂರ್ತಿ. ರೆಡಿ ಆಯಿತು ಎಲ್ಲ. ಅಮ್ಮವ್ರು ಬಂದಿದ್ದರು. ಸೊ ಲೇಟ್ ಆಯಿತು ತುಂಬ. ಅವ್ರನ್ನ ಕಳಿಸಿ ತುಳಸಿ ಎಲ್ಲ ನೋಡಿ ರೆಡಿ ಮಾಡಿದ್ದೀನಿ. ತುಳಸಿಗೆ ರೆಡಿ ಮಾಡಿ ಇವಾಗ ಒಂದು ಸಣ್ಣದೊಂದು ರಂಗೋಲಿ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ಸಾರಿ ಹಾಕ್ಕೊಂಬಂದ್ರೆ ಪೂಜೆ ಮಾಡೋದೇ. ಸೊ ಫಂಕ್ಷನ್ ಎಲ್ಲ ಮುಗೀತು, ಬೇಗ ಹೋಗಿ ಬೇಗನೆ ಬಂದೆ. ಸೊ ಸಂಜೆ ಪೂಜೆ ಅಲ್ವಾ, ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಪಾಟ್ ಇದನ್ನ ಎತ್ತೋದಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲೇ ಇಟ್ಕೋತೀನಿ ನಾನು, ಅಲ್ಲೇ ಪೂಜೆ ಮಾಡಿಬಿಡ್ತೀವಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಏನು ಅಂದರೆ ಒಂದು ಸಣ್ಣದೊಂದು ರಂಗೋಲಿ ಹಾಕಿದ್ರೆ ಹಬ್ಬಕ್ಕೆ ರೆಡಿ ಆಗುತ್ತೆ. ಬನ್ನಿ ಇವಾಗ ರೆಡಿ. ಹೊಸ ಪರಿಚಯ, ನನಗೆ ಕುಂಕುಮಕ್ಕೆ ಕರೆತಿದ್ರು ತುಳಸಿ ಲಗ್ನ ಅಂತ. ನಾನು ಅಂದ್ಕೊಂಡೆ ನಮ್ಮ ರೀತಿಯೇ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿರ್ತಾರೆ ಅಂತ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ನನಗೆ ತುಳಸಿ ಲಗ್ನ ಹೇಗೆ ಮಾಡಿದರು ಅಂದರೆ, ರಾಯರ ಮಠದಿಂದ ಅರ್ಚಕರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಶಾಸ್ತ್ರವಾಗಿ ಹೆಂಗೆಲ್ಲ ಮಾಡಬೇಕು, ಒಂದು ದೇವಸ್ಥಾನಗಳಲ್ಲಿ ಕಲ್ಯಾಣೋತ್ಸವ ಹೇಗೆ ಮಾಡ್ತಾರೆ ಆ ರೀತಿಯಾಗಿ ಅದ್ದೂರಿಯಾಗಿ ಮಾಡಿದರು. ನಿಜ ನೋಡಬೇಕು ನೀವು, ಎಷ್ಟು ಚೆನ್ನಾಗಿ ಮಾಡಿದರು. ವಿಡಿಯೋ ಮಿಸ್ ಮಾಡ್ಕೋಬೇಡಿ, ಲಾಸ್ಟ್ನಲ್ಲಿ ಆ್ಯಡ್ ಮಾಡ್ತೀನಿ.
ತುಳಸಿಗೆ ಸ್ಯಾರಿ ಉಡ್ಸಿರೋದಾಗಲಿ, ಒಡವೆಗಳನ್ನ ಹಾಕಿರೋದಾಗಲಿ, ಮಾಂಗಲ್ಯ ಧಾರಣೆ ಮಾಡಿಸಿರೋದಾಗಲಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಸೊ ನಂಗೆ ಅಲ್ಲಿ ಕೂತ್ಕೊಂಡು ವೀಡಿಯೋಸ್ನ ತೊಗೊಳಕ್ಕೆ ಟೈಮ್ ಇರಲಿಲ್ಲ. ಸೊ ನಾನು ಲಾಸ್ಟ್ನಲ್ಲಿ ಹೋದೆ. ಮನೇಲಿ ತುಂಬ ಕೆಲಸ ಇತ್ತು, ಹೋದೆ, ಟೈಮ್ ಆಯಿತು ಅಂತ ಬಂದೆ, ಮತ್ತೆ ಹೋದೆ. ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು. ಇವಾಗ ನೋಡಿ ರಂಗೋಲಿ ಹಾಕೋತಾ ಇದ್ದೀನಿ. ಸಿಂಪಲ್ ಪೂಜೆ ನಾನಂತೂ ಮಾಡ್ಕೊಂಡಿರೋ ಅಂಥದ್ದು. ಸೊ ಇದಾದ ನಂತರ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ಸುಜಿತ್ ಒಂದಷ್ಟು ಸಂಭಾಷಣೆ ಇದೆ, ಕೇಳ್ಕೊಂಬನ್ನಿ ಎಷ್ಟು ಮಾತಾಡ್ತಾನೆ ಅವನು ಅಂತ. ಅಡುಗೆ ಮಾಡಬೇಕಾದ್ರೆ ಪ್ರಸಾದ ಮಾಡಬೇಕಾದ್ರೆ ಕ್ವಾಟ್ಲೆ ಕೊಟ್ಟಿದ್ದಾನೆ ಅಂತ. ಮಾಡ್ಕೋಬೇಕು. ಮಾಡ್ಕೊಳ್ಳೋಣ. ಕಡಲೆಕಾಳು ಬೇಯಿಸಿಟ್ಟಿದ್ದೆ. ಅವಲಕ್ಕಿ ಪ್ರಸಾದ ಮತ್ತು ಕಡಲೆಕಾಳು ಇಸ್ಲಿ ಮಾಡ್ತಾಯಿದ್ದೀನಿ. ಸೊ ಒಂದೋಳು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಒಂದೇ ಸಮ. ಪ್ರಸಾದ ಮಾಡಿ ಒಂದು ಸ್ಯಾರಿ ಉಟ್ಕೊಳ್ಳ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಬ್ಬರು ಕುಂಕುಮಕ್ಕೆ ಕರೆದೋಗಿದ್ದಾರೆ. ಸೊ ಹೊಸ ಪರಿಚಯ ನಮಗೆ, ಅಷ್ಟೊಂದು ಪರಿಚಯ ಇಲ್ಲ. ಸೊ ಕುಂಕುಮಕ್ಕಲ್ವ ಹೋಗಿ ಬರೋದ್ರಲ್ಲಿ ಏನು ತೊಂದರೆ ಇಲ್ಲ. ಸ್ವಲ್ಪ ಪ್ರಸಾದ ಮಾಡಿಟ್ಬಿಡೋಣ. ಇಳಿಯೋ ಕೆಳಗಡೆ ಬರಲಿ. ಸೀಟೆ ಕಡಿಮೆ ಆಡಿದ್ರೆ ಬರೋಲ್ಲ. ಅದು ರುಬ್ಬಕ್ಕಾಗಲ್ಲ ಮಮ್ಮಿ. ಅದು ಹಾಕಿ ಎಲ್ಲಿ ಹಾಕಿದ್ದೀರಾ? ರುಬ್ಬಿ ಚೆನ್ನಾಗಿ ರುಬ್ಬೇಕು. ಹಾಕಿ ನೀವು ಕಾರಲ್ಲಿ ಹಾಕಿರ್ತೀರಾ ಚಟ್ನಿಗೆ. ಕೋಸಂಬರಿ ಮಾಡಬೇಕು. ಈರುಳ್ಳಿ ಏನು ಹಾಕ್ತಾ ಇಲ್ಲ, ಬರೀ ಸಾಸಿವೆ, ಕರಿಬೇವು, ತೆಂಗಿನಕಾಯಿ, ಬಿದ್ದಾಯ್ತು. ಎಷ್ಟು ಬೇಕಷ್ಟು ಖಾರ, ಉಪ್ಪು. ಬಾಯ್ ಕಡೆ ಸರಿ. ಇಲ್ಲಿ ಜಾಗ ಇಲ್ಲ, ಕೆಳಗಿಳ್ದೋಗಿ. ನೋಡು ಫೋನ್ ಆಯ್ತು. ಸೂಪರ್ಗೈತೆ. ಎಲ್ಲೋ ಹೋಗ್ತೀನಿ. ಅಲ್ಲ ಡವ ಬಂದಿತ್ತು. ಅಲ್ಲ ನಾಯಿ ಬಂದಿತ್ತು. ನಾಯಿ ಬಂದಿತ್ತು ಅಲ್ಲ, ದವ್ವ ಬಂದಿತ್ತು. ಅಲ್ಲ ನಾಯಿ ಬಂದಿತ್ತು. ಅಲ್ಲ ಡವ ಬಂದಿತ್ತು. ಅಲ್ಲ ನಾಯಿ ಬಂದಿತ್ತು. ಅಷ್ಟೇ. ನಾಯಿ ಆಕ್ರಮಣ ಕಟ್ಟಿತ್ತು. ಅದಕ್ಕೆ ನುಗ್ಗಣ ಬೇಡವಾ ಅಂತ. ಅದಕ್ಕೆ ಅಷ್ಟೇ. ಎಲ್ಲಿಂದ ಬರ್ತವ ನಾಯಿಗಳು? ಬರ್ತವೆ ಎಲ್ಲಿಂದ. ಅದು ಗೂಡು ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತವೆ. ನಾನು ಜೀಗನೆ ಕೊಡಿತೀನಕ್ಕೆ. ಬನ್ನಿ ಇಲ್ಲಿ. ಸಾಕು ದೀಪ ಎಣ್ಣ ದೀಪಗೆ ಅಚ್ಚುಬಟ್ಟು ಮಾಡುವ. ದೀಪ ಎಣ್ಣ ದೀಪವ ಅಚ್ಚುಬಟ್ಟು ಮಾಡುವ. ದೀಪ ಎಣ್ಣ ದೀಪ ಹಚ್ಚಲು. ಅದಕ್ಕೆ ನಾನು ಬಾಟೆ ಅಡಿ ನನ್ನ ಬಾಟೆ. ನೀನೇನು ಮಗ ಅಂತ ಉಟ್ಬಿಟ್ಟು ನನಗೆ ಹೋಗುತ್ತೆ. ಬಟ್ಟೆ ಮಾಡಿಸಿದ್ರಿ ನಂದು. ಜೂನ್ 2 ಹುಟ್ಟಿದ್ರ ನೀವು? ಬಟ್ಟೆ ಮಾಡಿಸ್ರಿ ನೋಡ್ರಿ. ಹುಟ್ಟಿದ ಮನ್ಸೆ ಜೂನ್ 2. ಈ ವಯಸ್ಸಿಗೆ ಎಲ್ಲ ಹೆಂಗ್ ನೆನಪೈತೆ? ಜೂನ್ 2 ಹುಟ್ಟಿದ್ನಂತೆ. ಜೂನ್ 2ಗೆ ಹುಟ್ಟಿ ಅದೇ ಅಲ್ಲ ಹ್ಯಾಪಿ ಬರ್ತ್ಡೇ ಹುಟ್ಟಿದ್ದೆ. ನೀವು ಜೂನ್ 2ಗೆ ಹುಟ್ಟಿದ್ದು 21. ಜೂನ್ 2ಗೆ 21 ಹುಟ್ಟಿದ್ದೆ. ಹುಟ್ಟಿದ ಮುಂಚೆ ಹ್ಯಾಪಿ ಬರ್ತ್ಡೇ ಮಾಡಿಸಿದ್ರಿ. ಹುಟ್ಟಿದ್ಮೇಲೆ ಹ್ಯಾಪಿ ಬರ್ತ್ಡೇ. ಹುಟ್ಟಿದ ಮುಂಚೆ ಚೆನ್ನಾಗಿ ರುಬ್ಬೇಕು ಕೈಯನ್ನು. ಮಾತುಗಳನ್ನ ಕೇಳಿಕೊಂಡು ಪ್ರಸಾದ ರೆಡಿ ಆಯಿತು. ಅವಲಕ್ಕಿ ಮತ್ತು ಕಡಲೆಕಾಳು ಉಸ್ಲಿ. ಸೊ ಇವಾಗ ಪೂಜೆಗೆಲ್ಲ ಅಣಿ ಮಾಡ್ಕೊಂಡಿದ್ದೀನಿ. ಬೆಟ್ಟದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. 6 ದಿನ ತಂದು ಇಟ್ಕೊಂಡಿಲ್ಲ ಈಚೆಲಿ. ನೋಡಿ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ.
ರೋಹಿತ್ತು ಎಲ್ಲ ಲೈಟ್ ಎಲ್ಲ ಹಾಕಿದ್ದಾನೆ, ಚಂದವಾಗಿ ಪುಟಾಣಿಗೆ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ ಇವಾಗ ಪೂಜೆ ಮಾಡೋಣ. ತುಳಸಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸಿಂಪಲಾಗಿ. ಸೊ ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಸ್ಯಾರಿನ ನೀವು ನೋಡಿದ್ದೀರ. ಅರ್ಜೆಂಟ್ಗೆ ಬಂದಿದ್ದೀನಿ. ಸೊ ಜಡೆ ಹಾಕ್ಕೊಂಡು ಹೂವು ಇಟ್ಕೊಂಡಿದ್ದೀನಿ. ಸೊ ಒಂಚೂರು ಕುಂಕುಮ ಇಟ್ಕೊಂಡು ಪೂಜೆ ಶುರು ಮಾಡೋಣ. ಬನ್ನಿ ಇವಾಗ ಪೂಜೆನ ಶುರು ಮಾಡೋಣ. ಸಿಂಪಲಾಗಿ ಒಂದು ಸಾರಿ ವೇರ್ ಮಾಡಿಕೊಂಡು ಪಟ ಅಂತ ಒಂದು ಟೈಮ್ ಬಂದು ಒಂದು 6:15 ಆಗಿದೆ. ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದೆ. ವಿಡಿಯೋ ಹಾಕ್ತೀನಿ ನೋಡಿ ಎಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಮ್ಮನ್ನೆಲ್ಲ ಪ್ರೀತಿಯ ವ್ಯೂವರ್ಸ್ಗೆ, ಸ್ನೇಹಿತರಿಗೆ ಎಲ್ರಿಗೂ ಕೂಡ ಆ ತುಳಸಿ ಮಾತೆ ಮಹಾವಿಷ್ಣು ಆರೋಗ್ಯ ಕೊಡಲಿ ಅಂತ ಬೇಡ್ಕೊತ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ಗೊತ್ತಾಯಿಲ್ಲ, ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವ್ರು ಕೂಡ ನನ್ನ ವ್ಯೂವರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.